ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನಿಮ್ಮೆಲ್ಲರ ಈ ಹಂಚಿನಾಳ ಗ್ರಾಮ ಅನ್ನುವಂಥ ಕ್ಷೇತ್ರವನ್ನು ಎಲ್ಲ ಕಡೆಗೆ ಬಿತ್ತರಿಸಿರುವಂಥ ACS ಮಾಲೀಕರಾಗಿರುವಂಥ ಆತ್ಮೀಯರಾಗಿರುವಂಥ ಶ್ರೀ ಅಂಬರೀಷ್ ಸುಬೇದರ್ಬರ್ ಅಂತರಾತ್ಮಕ ಶರಣೆಂದು ಈ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಧ್ವನಿಯನ್ನು ನಿಮ್ಮ ಕಿವಿಗೆ ಹಿಂಪಾಗಿ ಮುಟ್ಟಿಸುವಂತಿರುವಂಥ ಆತ್ಮೀಯರಾಗಿರುವಂಥ ಯಡ್ರಾಮಿಯ ಶ್ರೀ ಮೈಬೂಬ್ ಸಾಬ್ ಅವರ ಅಂತರಾತ್ಮಕ ಶರಣೆಂದು ಸಿದ್ಧಲಿಂಗೇಶ್ವರರು ಎನ್ನ ಮತಿಗೆ ಏನು ಬುದ್ಧಿಯನ್ನು ಕೊಟ್ಟಾರ ಆ ಬುದ್ಧಿಯನ್ನು ಆ ಚರಿತ್ರೆ ನಿಮಗೆ ಹೇಳ್ತಾ ಇರುವೆ. ಹೀಗಿರುವಾಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಪ್ರತಿನಿತ್ಯಲು ತ್ರಿಕಾಲ ಪೂಜೆಯನ್ನು ಗೈಯುತ್ತ ತ್ರಿಕಾಲ ದಾಸೋಹವನ್ನು ಮಾಡುತ್ತ ನೊಂದು ಬೆಂದು ಬಂದಿರುವಂಥ ಭಕ್ತಾದಿಗಳಿಗೆ ಬಂಧನವನ್ನು ಕಳೆದು ಸಂಬಂಧ ಅನ್ನುವಂಥ ಪ್ರೀತಿ ಅನ್ನುವಂಥ ಕರುಣೆ ಅನ್ನುವಂಥ ಎಲ್ಲರ ಹೃದಯದೊಳಗೆ ಮಹಾತ್ಮ ಸದ್ಗುರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಭಕ್ತರ ಹೃದಯದೊಳಗೆ ಬಿತ್ತುತ್ತಾ ಇದ್ದಾರೆ. ಧರ್ಮ ಅನ್ನುವಂಥದ್ದು, ನಿಷ್ಠೆ ಅನ್ನೋದು, ಆಚಾರ ಅನ್ನೋದು, ವಿಚಾರ ಅನ್ನೋದು, ವೈರಾಗ್ಯ ಅನ್ನೋದು ಎಲ್ಲ ಭಕ್ತಾದಿಗಳ ಹೃದಯದೊಳಗೆ ಸದಾ ಬಿತ್ತುತ್ತಿರುವಾಗ ಅವಾಗ ಮಹಾತ್ಮ ಸದ್ಗುರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ನಮ್ಮ ಕುಲದೇವತೆಗಿರುವಂಥ ಶಿರಸಂಗಿ ಕಾಳಿಕಾದೇವಿಯ ದರ್ಶನವನ್ನು ಪಡ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿಕೊಳ್ಳುತ್ತಾ ಇದ್ದಾರೆ. ಅಲ್ಲಿರುವಂಥ ಲಚ್ಚಾಣದೊಳಗಿರುವಂಥ ಎಲ್ಲ ಭಕ್ತಾದಿಗಳು ಹೇಳ್ತಾ ಇದ್ದಾರೆ, ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಂತೆ ನಿಂತು ನೀರಾಗದೆ ಹರಿಯುವಂಥ ನೀರು ಮಹಾತ್ಮರಾಗುತ್ತಾ ಇದ್ದಾರೆ. ಅಲ್ಲಿರುವಂಥ ನೊಂದಿರುವಂಥ ಭಕ್ತಾದಿಗಳನ್ನ, ಚಿಂತೆಯನ್ನು ಮಾಡುವಂಥ ಭಕ್ತಾದಿಗಳನ್ನ ನಾನು ಹೋಗಿ ಅಲ್ಲೇ ಚಿಂತೆಯನ್ನು ಬಿಡಿಸಬೇಕು. ಏನು ಕಲ್ಪನೆಯನ್ನು ಮಾಡ್ತಾ ಇದ್ರೆ ಕಲ್ಪನೆಯನ್ನು ಮಾಡುವಂಥ ಭಕ್ತಾದಿಗಳಿಗೆ ಅಲ್ಲೇ ಹೋಗಿ ಕಲ್ಪವೃಕ್ಷವನ್ನು ಕರುಣೆಯನ್ನು ತೋರಬೇಕು ಅಂತ ತಿಳ್ಕೊಂಡು ಮಹಾತ್ಮ ಸದ್ಗುರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಅಲ್ಲಿರುವಂಥ ಭಕ್ತಾದಿಗಳು ಹೇಳ್ತಾ ಇದ್ರಪ್ಪ, ತಾಯಿ ದರ್ಶನವನ್ನು ಮಾಡ್ಕೊಂಡು ಬರುವೆ, ತಾವು ಇಲ್ಲೇ ಮಠದೊಳಗಿದ್ದುಕೊಂಡು ಮಹಾಪ್ರಸಾದ ಮಾಡುತ್ತಾ ಸೇವೆಯನ್ನು ಮಾಡುತ್ತೀರಿ. ಆ ಮಹಾತ್ಮ ಸದ್ಗುರು ಶಂಕರಲಿಂಗ ಗುರುಗಳು ನಿಮಗೆ ಶ್ರೀ ಸಂಪತ್ತು, ಆಯುಷ್ಯ, ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣೆಯನ್ನು ತೋರ್ತಾನಂತ ತಿಳ್ಕೊಂಡು ಅಲ್ಲಿರುವಂಥ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿ ಸಂಚಾರ ಮಾಡುತ್ತಾ ಶಿರಸಂಗಿಗೆ ಬರ್ತಾ ಇದ್ರ ಮಹಾತ್ಮರು, ಸಿದ್ಧಲಿಂಗ ಮಹಾತ್ಮರು. ಆ ಸಂಚಾರ ಮಾಡುತ್ತಾ ಮಧ್ಯರಾತ್ರಿಗೆ ಆ ಒಂದು ದೇವಿಯ ಸನ್ನಿಧಾನಕ್ಕೆ ಬಂದಿದ್ದಾರೆ. ಶಿರಸಂಗಿ ಕ್ಷೇತ್ರಕ್ಕೆ ಮಧ್ಯರಾತ್ರಿ ಒಳಗೆ ಎಲ್ಲ ಭಕ್ತಾದಿಗಳು ನಿದ್ರೆಯೊಳಗೆ ಜಾರಿದಾಗ ಆಗ ಆ ಸಿದ್ಧಲಿಂಗ ಮುತ್ತವರು ಬಂದು ಕಾಳಿಕಾದೇವಿಗೆ ಬೇಡಿಕೊಳ್ಳುತ್ತಾ ಇದ್ರಿ, ಇವ ತಾಯಿ, ಈ ಜಗತ್ತಿನೊಳಗೆ ಆದಿಶಕ್ತಿ ಅಂತ ಏನದ ಎಲ್ಲವೂ ನೀನಾಗಿರುವೆ ತಾಯಿ. ಚಿದಾನಂದ ಅವಧೂತರಿಗೆ ದರ್ಶನವನ್ನು ಕೊಟ್ಟಿರುವಂತ ತಾಯಿ ನೀನು. ಶ್ರೀದೇವಿ ಅಂಬಾದೇವಿ ಆಗಿದೆ. ಎಲ್ಲಿ? ಅದು ಸಿದ್ಧ ಪರ್ವತದೊಳಗೆ ಬದಾಮಿ ಒಳಗ ಬನಶಂಕರಿಯಾಗಿ ಕರುಣೆಯನ್ನು ತೋರಿರುವೆ. ಅದು ಯಾರು? ನೀನಾಗಿರುವೆ ತಾಯಿ. ಈ ಒಂದು ಕೈಲಾಸದ ಒಡೆಯನಾಗಿರುವಂತ ಪರಮಾತ್ಮನ ಅರ್ಧಾಂಗಿನಾಗಿರುವಂತ ಪಾರ್ವತಿ, ಆ ಪಾರ್ವತಿ ಬೇರೆ ಅಲ್ಲ ತಾಯಿ, ನೀನು ಬೇರೆ ಅಲ್ಲ. ಗತ್ತರಗಿ ಒಳಗೆ ಇರುವಂತ ಭಾಗ್ಯವಂತಿ ತಾಯಿ, ಆ ಭಾಗ್ಯವಂತಿ ತಾಯಿ ಬೇರೆ ಅಲ್ಲ ತಾಯಿ, ನೀನು ಬೇರೆ ಅಲ್ಲ. ಶಿವಾಜಿ ಮಹಾರಾಜನಿಗೆ ಹರಿತವಾಗಿರುವಂತ ಆಯುಧವನ್ನು ಕೊಟ್ಟಿರುವಂತ ತಾಯಿ ಅಂಬಾಭವನಿ ಬೇರೆ ಅಲ್ಲ, ತುಳಜಾಭವನಿ ಬೇರೆ ಅಲ್ಲ, ತುಳಜಾಂಬೆ ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಅಂತ ತಿಳ್ಕೊಂಡು ಅನೇಕ ರೀತಿಯಿಂದ ಆ ತಾಯಿ ಸನ್ನಿಧಾನದೊಳಗೆ ಭಯಭಕ್ತಿಯಿಂದ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಯಾರು? ಮಹಾತ್ಮ ಸದ್ಗುರು ಲಚ್ಚಾಣದ ಸಿದ್ಧಲಿಂಗ ಮುತ್ತವರು. ಆ ಮಧ್ಯರಾತ್ರಿ ಒಳಗ
ತಲ್ಲೀನವಾಗಿ ತನ್ಮಯವಾಗಿ ಆ ತಾಯಿ ಸನ್ನಿಧಾನಕ್ಕೆ ಬೇಡಿಕೊಂಡಾಗ ಕಲ್ಲು ರೂಪ ಆಗಿರುವಂತ ತಾಯಿ ಶಿರ್ಸಂಗಿ ಆ ಕಾಳಿಕಾದೇವಿ, ನನ್ನ ವರಪುತ್ರ ಬಂದಿದ್ದಾನೆ, ಗುರು ಶಂಕರಲಿಂಗರ ದರ್ಶನವನ್ನು ಪಡೆದುಕೊಂಡು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಂತೆ ಹಗಲು ರಾತ್ರಿ ಅನ್ನದೆ, ಬಿಸಿಲು ನೆರಳನ್ನದೆ ಸಂಚಾರ ಮಾಡುತ್ತಾ ಭಕ್ತರು ಉದ್ಧಾರ ಮಾಡುವುದಕ್ಕಾಗಿ ಮಹಾತ್ಮ ಬಂದಿದ್ದಾನೆ. ಆ ಮಹಾತ್ಮನಿಗೆ ನಾನು ದರ್ಶನ ಕೊಡದೆ ಹೋದ್ರೆ, ಆ ಒಂದು ಮಗನಿಗೆ ಆಶೀರ್ವಾದ ಮಾಡದೆ ಹೋದ್ರೆ ಅಪಮಾನ ಅಂತ ತಿಳ್ಕೊಂಡು ತಾಯಿ ಮಧ್ಯರಾತ್ರಿ ಒಳಗ ಹಸಿರು ಸೀರೆಯನ್ನು ತೊಟ್ಟುಕೊಂಡು, ಹಸಿರು ಕುಪ್ಪಸವನ್ನು ತೊಟ್ಟುಕೊಂಡು, ಹಸಿರು ಬಳೆಗಳನ್ನು ಧರಿಸಿಕೊಂಡು, ರತ್ನ ಖಚಿತವಾಗಿರುವಂತ ಮೂಗಿನೊಳಗೆ ನತ್ತನ್ನು ಇಟ್ಟುಕೊಂಡು ಆ ತಾಯಿ, ಮಗನೇ ಎದ್ದೇಳು ಎದ್ದೇಳು ಅಂತ ತಿಳ್ಕೊಂಡು ಆ ತನ್ನ ತ್ರಿಶೂಲದಿಂದ, ಆ ತಾಯಿ ಅಮೃತಹಸ್ತದಿಂದ ಆ ಸಿದ್ಧಲಿಂಗನಿಗೆ ಡುಬ್ಬುಕ್ ಮುಟ್ಟಿದಾಗ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ತಾಯಿ ನೀನಾರು ಅಂತ ಕೇಳ್ತಾ ಇದ್ರೆ ಮಹಾತ್ಮ ಸಿದ್ಧಲಿಂಗರು. ಯಪ್ಪ, ಇಲ್ಲಿ ತನಕ ಹಗಲು ರಾತ್ರಿ ಅನ್ನದೆ, ಬಿಸಿಲು ನೆರಳನ್ನದೆ ಸಂಚಾರ ಮಾಡುತ್ತಾ ಬಂದು ನನ್ನ ಸ್ಮರಣೆಯನ್ನು ಮಾಡುವಂತ ಭಕ್ತ ನೀನಾಗಿರುವೆ, ನಿನಗಾಗಿ ದರ್ಶನವನ್ನು ಕೊಡ್ತಾ ಇರುವೆ. ನಾನು ಯಾರು ಅಂತಂದ್ರೆ ಶಿರಸಂಗಿಪುರದ ಕಾಳಮ್ಮ ತಾಯಿ. ಏನು ನನ್ನ ಸನ್ನಿಧಾನಕ್ಕೆ ಬಂದು ನೀನು ಯಾರು ಅಂತ ಕೇಳ್ತಾ ಇದ್ದೀಯಪ್ಪ? ಯಾರನ್ನು ಕುರಿತು ನೀನು ಧ್ಯಾನ ಮಾಡ್ತಾ ಇದ್ದೀಯಾ? ಆ ಧ್ಯಾನ ಮಾಡುವಂತ ಜಗನ್ಮಾತೆ ನಾನು ತಾಯಿ ಅಂತೇಳು ಹೇಳಿದಾಗ ಆಗ ಮಹಾತ್ಮನಾಗಿರುವಂತ ಸಿದ್ಧಲಿಂಗ ಮುತ್ತಿಯವರು ಆ ದೇವಿಯ ಪಾದಕ್ಕೆ ಸಾಷ್ಟಾಂಗ ಹಾಕ್ತಾ ಇದ್ದಾರೆ. ಮಧ್ಯರಾತ್ರಿ ಒಳಗೆ ಗಂಟೆ ನಾದ ಶಂಖ ಢಮರುಗಳು ನಗರಿಗಳು ಓಂಕಾರದಿಂದ ನುಡಿತಿರುವಾಗ ಯಾವಾಗ ದೇವಿಯ ಪ್ರತ್ಯಕ್ಷ ಆಗಿದ್ದುಕೊಂಡು ಆ ತಾಯಿಯ ಪಾದಕ್ಕೆ ಗಟ್ಟಿಯಾಗಿ ಹಿಡಿತಾ ಇದ್ದಾರೆ ಯಾರು? ಮಹಾತ್ಮ ಸಿದ್ಧಲಿಂಗ ಗುರುಗಳು. ಇವ ತಾಯಿ, ನಿನ್ನನ್ನು ಕಾಣಬೇಕು, ನಿನ್ನನ್ನು ನೋಡಬೇಕು, ನಮ್ಮ ಕುಲದೇವತೆಗಿರುವಂತ ತಾಯಿ ನೀನು ಅಂತ ತಿಳ್ಕೊಂಡು ಆ ಒಂದು ತಾಯಿ ಪಾದಕ್ಕೆ ತಮ್ಮ ಕಣ್ಣೀರದಿಂದ ಆ ದೇವಿಯ ಪಾದವನ್ನು ತೊಳೆದಾಗ ಹೇಳ್ತಾ ಇದ್ದಾರೆ ಮಹಾತ್ಮ ಸಿದ್ಧಲಿಂಗ, ನೀ ಎಲ್ಲಿ ಮಣ್ಣು ಮುಟ್ಟುತ್ತಿದೆಯೋ ಆ ಮಣ್ಣು ಚಿನ್ನವಾಗಲಿ, ಎಲ್ಲಿ ನೀನು ಅಂಗಾರ ಮುಟ್ಟುತ್ತೀಯೋ ಅದು ಬಂಗಾರ ಆಗಲಿ. ಯಪ್ಪ, ಲೋಕ ಕಲ್ಯಾಣಕ್ಕಾಗಿ ಅವತಾರವನ್ನು ತಾಳಿರುವಂತ ಸಿದ್ಧಲಿಂಗ ನೀನು ಯಾವತ್ತು ಭಕ್ತರಿಗಾಗಿ ನೀನು ಸದಾ ಸಿದ್ಧನಾಗಿರ್ಲಿ ಅಂತ ತಿಳ್ಕೊಂಡು ಆ ತಾಯಿ ಏನು ಮಾಡಿದಳು ಅಂತಂದ್ರೆ, ಆ ತ್ರಿಮೂರ್ತಿಗಳು ಕುಂಕುಮದ ತಿಲಕವನ್ನು ಇಡ್ತಾ ಇದ್ದಾರೆ. ಯಾರು? ತಾಯಿ ಜಗನ್ಮಾತೆ ಕಾಳಿಕಾದೇವಿ. ಆ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರಿಗೆ ಆ ಕುಂಕುಮದ ತಿಲಕವನ್ನು ಇಟ್ಟಾಗ, ಯಪ್ಪ ಇದು ತಿಲಕ ಅಂತ ತಿಳ್ಕೋಬೇಡ, ಜಗತ್ತಿನಿಗೆ ಇದೊಂದು ಬೆಳಕು ಅದ. ನಿನ್ನ ಜ್ಞಾನದ ದೃಷ್ಟಿಯಿಂದ, ನಿನ್ನ ವಾಣಿಯ ದೃಷ್ಟಿಯಿಂದ ನೊಂದಿರುವಂತ ಬೆಂದಿರುವಂತ ಭಕ್ತಾದಿಗಳು ಉದ್ಧಾರ ಮಾಡೋ ನನ್ನಪ್ಪ. ಸೂರ್ಯ ಚಂದ್ರ ಎಲ್ಲಿ ತನಕ ಇರ್ತಾ ಇದ್ರೆ ಅಲ್ಲಿ ತನಕ ನಿನ್ನ ಕೀರ್ತಿಯನ್ನ ಬೆಳಗುವಂತ ಕರುಣೆ ನಂದು ಇರ್ತು ಅಂತ ತಿಳ್ಕೊಂಡ ತಾಯಿ ದೇವಿ ಆಶೀರ್ವಾದ ಮಾಡಿದಳು. ಯಾರಿಗಿರಿ? ಆ ಲಚ್ಚಾಣದ ಸಿದ್ಧಲಿಂಗ ಮುತ್ತವರಿಗೆ. ದೇವಿಯ ದರ್ಶನವನ್ನು ಮಾಡಿಕೊಂಡು 3 ದಿನಗಳ ಪರ್ಯಂತರವಾಗಿ ಹಗಲು ರಾತ್ರಿ ಎನ್ನದೆ ಆ ತಾಯಿಯ ಸನ್ನಿಧಾನ ಒಳಗೆ ಭಜನೆ ಕೀರ್ತನೆಯನ್ನು ಮಾಡಿ ಪುರಾಣ ಪುಣ್ಯ ಕಥೆಗಳನ್ನು ಹೇಳುತ್ತಾ ದೇವಿಯ ದರ್ಶನವನ್ನು ಪಡೆದುಕೊಂಡು ಮುಂದೆ ಎಲ್ಲಿಗೆ ಬಂದರು ಅಂತಂದ್ರೆ ಹುಬ್ಬಳ್ಳಿಗೆ ಬರ್ತಾ ಇದ್ರೆ ಮಹಾತ್ಮರು. ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರು ಅಂತ ತಿಳ್ಕೊಂಡು ಆ ಹುಬ್ಬಳ್ಳಿ ಒಳಗೆ ಇರುವಂತ ಸಿದ್ಧಾರೂಢರು ಇದೇ ನಮ್ಮ ಬೀದರ್ ಜಿಲ್ಲೆ ಬಿದರಿಕೋಟೆ ಅಂತ ತಿಳ್ಕೊಂಡು ಕರೀತಾ ಇದ್ದಾರೆ, ಚಳಕಾಪುರ ಅಂತ ತಿಳ್ಕೊಂಡು ಕರೀತಾ ಇದ್ದಾರೆ. ಆ ಚಳಕಾಪುರದೊಳಗ ಬ್ರಿಟಿಷರು ಅಲ್ಲಿರುವಂತ ಚಳಕಾಪುರದ ಭಕ್ತರಿಗೆ ತೊಂದರೆಯನ್ನು ಕೊಡುತ್ತಿರುವಾಗ ಚಳಕಾಪುರದೊಳಗೆ ಹನುಮಂತ ದೇವರು ಬಲಿಷ್ಠದ ನಂತರ ಹನುಮಂತ ದೇವರು ಆ ಚಳಕಾಪುರದೊಳಗೆ ಆರಾಧ್ಯ ದೇವನು. ಹೀಗಿರುವಾಗ ಚಳಕಾಪುರ ಗ್ರಾಮಕ್ಕ ಆ ಬ್ರಿಟಿಷರು ತೊಂದರೆಯನ್ನು ಕೊಡುತ್ತಿರುವಾಗ
ಅವಾಗ ಎಲ್ಲ ಭಕ್ತಾದಿಗಳು ಬಂದು ಆ ಹನುಮಂತನ ಸನ್ನಿಧಾನಕ್ಕೆ ಬಂದು ಭಕ್ತಿಯಿಂದ ಬೇಡಿಕೊಳ್ತಾ ಇದ್ರಂತೆಯಪ್ಪ, ಆ ಕೆಂಪ ಮುಖದ ದುಷ್ಟರು ನಮ್ಮನ್ನು ಕಾಡ್ತಾ ಇದ್ದಾರೆ ಯಪ್ಪ, ಅಂತ ಒಂದು ಕೆಂಪ ಮುಖದ ದುಷ್ಟರನ್ನು ನೀನು ಮರ್ದನ ಮಾಡುತ್ತಾಯೆ ತಂದೆ ಅಂತ ತಿಳ್ಕೊಂಡು ಆ ಚಳಕಾಪುರದ ಭಕ್ತರು ಎಲ್ಲರೂ ಬೇಡಿಕೊಂಡಾಗ ಆಗ ಮಹಾತ್ಮ ಸದ್ಗುರು ಹನುಮಂತ ದೇವರು ಯಾವ ಕಡೆ ನೋಡಿದ್ರು ಹನುಮಂತ ದೇವರು ಮಂಗ್ಯಗಳಾಗಿ ಕೋತಿಗಳಾಗಿ ಅಲ್ಲಿ ಬರುವಂತ ದುಷ್ಟರಾಗಿರುವಂತ ಬ್ರಿಟಿಷರನ್ನು ಒದ್ದು ಹೊಡಿಸಿರುವಂತ ಬ್ರಿಟಿಷರಿಗೆ ಅಲ್ಲಿಂದ ಆ ಒಂದು ಚಳಕಾಪುರ ಗ್ರಾಮದಿಂದ ತೊಲಗಿಸಿರುವಂತ ಮಹಾತ್ಮ ಯಾರಾದರೂ ಇದ್ರ ಅದು ಹನುಮಂತ ದೇವರು. ಅಂತ ಹನುಮಂತ ದೇವರ ಒಂದು ಕ್ಷೇತ್ರದೊಳಗ ಜನ್ಮವನ್ನು ತಾಳಿರುವಂತ ಆ ತಂದೆಯಾಗಿರುವಂತ ಗುರುಶಾಂತಪ್ಪ, ತಾಯಿಯಾಗಿರುವಂತ ದೇವ ಮಲ್ಲಮ್ಮ ಗರ್ಭದೊಳಗ ಅವತಾರವನ್ನು ತಾಳಿರುವಂತ ಅವರಿಗೆ ಮೂಲ ಹೆಸರು ಏನು ಅಂತಂದ್ರೆ ಸಿದ್ದಪ್ಪ. ಇಲ್ಲಿ ಲಚ್ಚಾಣದ ಸಿದ್ದಪ್ಪ, ಅಲ್ಲಿ ಹುಬ್ಬಳ್ಳಿ ಸಿದ್ದಪ್ಪ, ಚಳಕಾಪುರದೊಳಗೆ ಸಿದ್ದಪ್ಪನಾಗಿದ್ದ. ಒಮ್ಮೆ ಕೆರೆ ಒಳಗೆ ಸ್ನಾನ ಮಾಡುವಾಗ ಒಂದು ಹುಡುಗನನ್ನು ಮುಳುಗಿಸಿದಾಗ ತಂದೆ ತಾಯಿಗಳು ಬಂದು ಬೈದಾಗ ಆ ಮಗುವಿನ ಪ್ರಾಣ ಹೋಗಿತ್ತು. ಕೆರೆ ಒಳಗೆ ಮಗುವಿನ ಪ್ರಾಣ ಹೋಗಿತ್ತು. ಹೀಗಿರುವಾಗ ಆ ಮಗುವಿನ ಪ್ರಾಣ ಹೋಗಿರುವಂತ ತಂದೆ ತಾಯಿಗಳು ಬಂದು ಸಿದ್ದಪ್ಪಗ ಕಂಡು ತುಂಡಾಗಿ ನುಡಿತಾ ಇದ್ದಾರೆ. ಕೇಡು ಬಯಸುವಂತ ಮಗ ನೀನಿದ್ದೀಯಾ, ಇದ್ದೊಬ್ಬ ಮಗನನ್ನು ನೀನು ಪ್ರಾಣವನ್ನು ತೆಗೆದುಕೊಂಡಿರುವೆ. ಹೀಗಿರುವಾಗ ನೀನು ಇದ್ರೂ ಅಷ್ಟೇ ಮಡಿದರು ಲೇಸು, ಅಂದ್ರೆ ಕೇಡು ಬಯಸುವಂತ ಮಗ ಮಡಿದರು ಲೇಸು ಅಂತ ತಿಳ್ಕೊಂಡು ತಂದೆ ತಾಯಿಗಳು ನುಡಿದಾಗ ವೈರಾಗ್ಯವನ್ನು ತಾಳಿದ ಯಾರು ಸಿದ್ದಪ್ಪ. ವೈರಾಗ್ಯದೊಳಗೆ ಎಂಥ ವೈರಾಗ್ಯ ಅಂತಾರೆ, 3 ವೈರಾಗ್ಯಗಳಂತ್ರಿ. ನಮ್ಮ ಮನುಷ್ಯ ಜನ್ಮದೊಳಗೆ 3 ವೈರಾಗ್ಯಗಳು ಏನು ಅಂತಾರೆ. ಇಲ್ಲಿ ಪುರಾಣದೊಳಗೆ ಕುಂತೀವಿ ನಾವು, ಏನೋ ತೆಗೆದುಕೊಂಡು ಹೋಗುದಿಲ್ರಿ, ಎಲ್ಲ ಒಂದು ದಿವಸ ಇಲ್ಲಿ ಬಿಟ್ಟು ಹೋಗುದದ. ಎಂತಿಂತ ಮಹಾತ್ಮರು ಇಲ್ಲೇ ಬಿಟ್ಟು ಹೋಗ್ಯಾರ ಅಂತಂದ್ಮೇಲೆ ನಮ್ಮದೇನು ಅಂತಂದಾಗ ಖರೆ ಅಂತೀವಿ, ನಾವು ಅಂತೀವಿ, ನೀವು ಅಂತೀವಿ, ವೈರಾಗ್ಯ ಬಂದಿರ್ತದೆ. ಹೌದಪ್ಪ, ಏನೇನೂ ಇಲ್ಲ ಅಂತ ತಿಳ್ಕೊಂಡು ಎಲ್ಲಿ ತನಕ ರೀ ಈ ಪುರಾಣ ಮುಗಿ ತನಕ ವೈರಾಗ್ಯ ಬಂದಿರ್ತದೆ. ಯಾವಾಗ ಇದು ಪುರಾಣ ಮಹಾಮಂಗಲ ಆಯ್ತು, ಪುರಾಣ ಅಲ್ಲೇ ಮಡಚಿಟ್ಟು ಮತ್ತೆ ಮನೆಯ ಸುದ್ದಿ ಮಾತಾಡೋದು, ಇದು ಪುರಾಣ ವೈರಾಗ್ಯ. ಇನ್ನು ಸ್ಮಶಾನ ವೈರಾಗ್ಯ, ಯಾನಾದರೂ ಶಿವನಲ್ಲಿ ಬೆರೆತ ಅಂತಂದ್ಮೇಲೆ ಅವನ ಬಗ್ಗೆ ಗುಣಗಾನ ಮಾಡ್ತೀವಿ. ಅವ ಹೋಗ್ಯಾನಂತಂದ್ಮೇಲೆ ನಮಗೂ ಒಂದು ದಿವಸ ಬಿಟ್ಟುದಲ್ಲ. ಯಾಕೆ ಅಂತಂದ್ರೆ ಭೂಮಿಗೆ ಬಂದೀವಿ ಅಂತಂದ್ಮೇಲೆ ಪರಮಾತ್ಮ ನಮಗ ಜನನ ಆದ ಮೇಲೆ ಮರಣ ಅಂತ ತಿಳ್ಕೊಂಡು ಮುದ್ರೆಯನ್ನು ಒತ್ಯಾನ. ಯಾರ್ಯಾರು ಅವಕಾಶಗಳು ಬಂದಾಗ ಖಾಲಿ ಮಾಡುವುದದ. ಅದಕ್ಕೆ ಅವ ಹೋಗ್ಯಾನಂತಂದ್ಮೇಲೆ ನಾವೊಂದು ದಿವಸ ಬರುದದ ಅಂತ ತಿಳ್ಕೊಂಡು ಆ ಸುಡುಗಾಡದ ಒಳಗೆ 3 ಹಿಡಿ ಮಣ್ಣು ಹಾಕುವಾಗ ಏನು ಎಂಥ ವೈರಾಗ್ಯ ಬಂದಿರ್ತಂತಂದ್ರೆ, ಏನೇನು ಇಲ್ಲಪ್ಪ, ಎಲ್ಲರೂ ಇಲ್ಲಿ ಬಂದವಾರ, ನಾವು ಒಂದು ದಿವಸ ಅಲ್ಲೇ ಹೋಗುದಂತ ತಿಳ್ಕೊಂಡು ಮಾತಾಡ್ತೀವಿ. ಎಲ್ಲಿ ತನಕ ರೀ, ಅದಕ್ಕೆ ಮಣ್ಣಾಗ ಮುಚ್ಚು ತನಕ. ಯಾವಾಗ ಮಣ್ಣಾಗ ಮುಚ್ಚಿ ಸ್ಮಶಾನ ದಾಟ ಬಂದೇವಂತಂದ್ರೆ ಕಬ್ಬಿನ ರೇಟ್ ಆಗಿಲ್ಲ, ಹತ್ತಿ ರೇಟ್ ಆಗಿಲ್ಲ, ತೊಗರಿ ಹಿಂಗೆ ಕುಂತ ಮತ್ತೆ ಚಲೋ. ಇದು ಸ್ಮಶಾನ ವೈರಾಗ್ಯ. ಇನ್ನು ಪ್ರಸೂತಿ ವೈರಾಗ್ಯ ಅಂತ ತಿಳ್ಕೊಂಡು ಬರ್ತಾ ಇದೆ. ಪ್ರಸೂತಿ ವೈರಾಗ್ಯ ಅಂತಾರೆ, ನಾವು ನೀವೆಲ್ಲರೂ ಕೂಡಿಕೊಂಡು ತಾಯಿಯಲ್ಲಿದ್ದಾಗ, ತಾಯಿ ಗರ್ಭದೊಳಗಿದ್ದಾಗ ಆ ಮಲಮೂತ್ರದೊಳಗೆ ಬಿದ್ದು ಒದ್ದಾಡುವಂಥ ಸಮಯದೊಳಗೆ ಯಾವಾಗ 9 ತಿಂಗಳು 9 ದಿವಸ 9 ತಾಸು 9 ನಿಮಿಷ ಆದ ಮೇಲೆ ಆ ತಾಯಿ ಗರ್ಭದಿಂದ ಹೊರಗೆ ಬರುವಾಗ ನಾವು ನೀವೆಲ್ಲರೂ ತಾಯಿಗೆ ಎಷ್ಟು ಕಷ್ಟ ಕೊಟ್ಟಿವಿ ಅಂತಂದ್ರೆ, ಆ ತಾಯಿ ಮಗನ ಒಂದು ಜೀವ ಉಳಿಸುವುದು ಸಲುವಾಗಿ ತನ್ನ ಜೀವನವನ್ನು ತ್ಯಾಗ ಮಾಡಿ ನಮಗೆ ಪ್ರಾಣ ಭಿಕ್ಷೆಯನ್ನು ನೀಡ್ಯಾಳ. ಅಂಥ ಒಂದು ಪ್ರಾಣ ಭಿಕ್ಷೆ ನೀಡುವಾಗ ತಾಯಿ ಹೇಳ್ತಾಳೆ, ಯಪ್ಪ ಯಾವ ಕಾಲಕ್ಕೂ ಮಕ್ಕಳು ಬೇಡ ನನ್ನಪ್ಪ, ಯಾವ್ಯಾವ ಕಾಲಕ್ಕೂ ನನಗೆ ಮಕ್ಕಳು ಬೇಡ ಅಂತ ತಿಳ್ಕೊಂಡು ಇಡೀ ಊರು ದೇವರಿಗೆ ಬೈತಾರ, ಮನೆಯಾಗಿದ್ದವರಿಗೆ ಬೈತಾರ, ಗಂಡಗೆ ಬೈತಾರ, ಯಾವ ಕಾಲಕ್ಕೂ ಮಕ್ಕಳು ಬೇಡೋ ಅಂತಾರ.
ಯಾವಾಗ ಆ ಕೂಸು ಹೊರಗೆ ಬಂತು ಮತ್ತೆ ಅದೇ ಪ್ರಾರಂಭ. ಇದು ಪ್ರಸೂತಿ ವೈರಾಗ್ಯ. ಪ್ರಸೂತಿ ವೈರಾಗ್ಯ ಕ್ಷಣಿಕ, ಪುರಾಣ ವೈರಾಗ್ಯ ಕ್ಷಣಿಕ, ಸ್ಮಶಾನ ವೈರಾಗ್ಯ ಕ್ಷಣಿಕ. ಆದ್ರೆ ಈ ಒಂದು ಕ್ಷಣಿಕ ವೈರಾಗ್ಯ ಬರಲಿಲ್ಲ ಸಿದ್ದಪ್ಪಗ. ಎಂಥ ವೈರಾಗ್ಯ ಬಂತು ಅಂತಂದ್ರೆ ಈ ಕ್ಷೇತ್ರವನ್ನು ಬಿಟ್ಟು ತೊಲಗಬೇಕು ಅಂತ ತಿಳ್ಕೊಂಡು ಮಹಾತ್ಮ ಆ ಚಳಕಾಪುರ, ಆ ಸಿದ್ಧಾರೂಢರು ಏನು ಕೇಳಿದ್ರು ಚಳಕಾಪುರ ಅಂತ ತಿಳ್ಕೊಂಡು ಎಂದೂ ಹೇಳಿಲ್ಲ ಅಂತವ್ರು. ಬಿದಿರುಕೋಟೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅಂತ ಒಂದು ಸಿದ್ದಪ್ಪನವರು ಸಂಚಾರ ಮಾಡುತ್ತಾ 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 ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ದೇವೂರು ಭೂಪುರ ಅಂತ ತಿಳ್ಕೊಂಡು ಒಂದು ಊರದ, ಆ ದೇವೂರು ಭೂಪುರದ ಮಠದ ಒಡೆಯರಾಗಿರುವಂತ ಗಜದಂಡ ಶಿವಾಚಾರ್ಯರು ಅಂತ ತಿಳ್ಕೊಂಡು ಅವರಲ್ಲಿ ಸನ್ನಿಧಾನಕ್ಕೆ ಬಂದು 12 ವರ್ಷಗಳ ಪರ್ಯಂತರವಾಗಿ ಆ ಒಂದು ಕುದುರೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಕುದುರೆ ತಿಕ್ಕೋದಾಗಿರ್ಬೋದು, ಕುದುರೆ ಲದ್ದೆ ಬೆಳೆಯುವುದಾಗಿರ್ಬೋದು. 12 ವರ್ಷಗಳ ಪರ್ಯಂತರವಾಗಿ ಆ ಕುದುರೆ ಕಟ್ಟುವಂತ ಕೊಟ್ಟಿಗೆ ಒಳಗ ಇದೇ ನನ್ನ ವಾಸಸ್ಥಳ ಅಂತ ತಿಳ್ಕೊಂಡು ಭಕ್ತಿಯಿಂದ ಅಲ್ಲಿ ಗುರುಗಳ ಪ್ರೀತಿಗೆ ಕೃಪೆಗೆ ಪಾತ್ರನಾಗಿ ಅವಾಗ ಗಜದಂಡ ಶಿವಾಚಾರ್ಯರು ಅಂತ ಇದ್ದಾರೆ, ಸಿದ್ದಪ್ಪ ಎಂಥ ನಿನ್ನ ಸೇವೋ, 1 ದಿವಸ ಅಲ್ಲ 2 ದಿವಸ ಅಲ್ಲ 12 ವರ್ಷಗಳ ಪರ್ಯಂತರವಾಗಿ ಮಠದಾಗ ಸೇವಾ ಮಾಡಿದ್ಯೋ ಸಿದ್ಧ. ರೂಢರೊಳಗ ರೂಢ, ನೀನು ಆರೂಢನಾಗಿ ಮೆರೆಯೋ. ಇವತ್ತಿನಿಂದ ಸಿದ್ದಪ್ಪ ಅಲ್ಲ ಸಿದ್ಧಾರೂಢನಾಗಿ ಮೆರೆ ಅಂತ ತಿಳ್ಕೊಂಡು ಗಜದಂಡ ಶಿವಾಚಾರ್ಯರು ಅಂದು ಸಿದ್ದಪ್ಪನಿಗೆ ನಾಮಕರಣವನ್ನು ಮಾಡಿದ್ರು. ಹೆಂಗ ಇಲ್ಲಿ ಲಚ್ಚಾಣದೊಳಗೆ ಮೊದಲಿಗೆ ಸಿದ್ದಪ್ಪ ಆಗಿದ್ದ, ಬಂತ್ರಾಳ ಗುರುಗಳಿಂದ ದೀಕ್ಷೆಯನ್ನು ಪಡ್ಕೊಂಡ ಮೇಲೆ ಸಿದ್ಧಲಿಂಗ ಮಹಾರಾಜನಾದ. ಇಲ್ಲಿ ಸಿದ್ದಪ್ಪನು ಗಜದಂಡ ಶಿವಾಚಾರ್ಯರಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಆಶೀರ್ವಾದವನ್ನು ಮಾಡಿ ಇಲ್ಲಿ ತನಕ ನೀನು ಸಿದ್ದಪ್ಪನಾಗಿದ್ದೋ, ಇನ್ನ ಜಗತ್ತಿನೊಳಗ ಸಿದ್ಧಾರೂಢನಾಗಿ ಮೆರೆ ಅಂತ ತಿಳ್ಕೊಂಡು ಅಂತ ಸಿದ್ಧಾರೂಢರು ಎಲ್ಲ ಕಡೆಗೆ ಸಂಚಾರ ಮಾಡುತ್ತಾ 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 ಹುಬ್ಬಳ್ಳಿಗೆ ಬಂದು ಇದೇ ನನ್ನ ಕ್ಷೇತ್ರ ಅಂತ ತಿಳ್ಕೊಂಡು ಆ ಹುಬ್ಬಳ್ಳಿ ಒಳಗೆ ಅನೇಕ ಲೀಲೆಗಳನ್ನು ಮಾಡಿದ್ದಾರೆ. ಅಂತ ಹುಬ್ಬಳ್ಳಿಯ ಸಿದ್ಧಾರೂಢರನ್ನು ಕಾಣಬೇಕು, ಅವರನ್ನು ನೋಡಬೇಕು, ಅವರ ದರ್ಶನ ಭಾಗ್ಯವನ್ನು ಪಡ್ಕೊಳ್ಬೇಕು ಅಂತ ತಿಳ್ಕೊಂಡು ಯಾರು ಆ ಒಂದು ಶಿರಸಂಗಿ ಕ್ಷೇತ್ರದೊಳಗೆ ಕಾಳಮ್ಮ ದೇವಿಯ ಆಶೀರ್ವಾದವನ್ನು ಪಡ್ಕೊಂಡು ಸಿದ್ಧಾರೂಢರು ನೋಡಬೇಕು ಅಂತ ತಿಳ್ಕೊಂಡು ಸಿದ್ಧಲಿಂಗ ಮಹಾರಾಜರು ಅಪೇಕ್ಷೆಯನ್ನು ಪಟ್ಟರಂತ. ನೋಡ್ರಿ, ಅವರು ಮಹಾತ್ಮರು, ಇವರು ಮಹಾತ್ಮರು, ಇವರು ಸಮರ್ಥರು, ಅವರು ಸಮರ್ಥರು, ಆದರೂ ಭಾಗ್ಯ ನಡುವಂತ ಯೋಗ ಅವರಲ್ಲಿ ಅದಂತ. ಯಾಕೆ ಅಂತಾರೆ, ಯಾವತ್ತೂ ತುಂಬಿದು ಕೂಡ ಎಂದೂ ತುಳುಕುವುದಿಲ್ಲ ಅಂತ್ರಿ. ತುಂಬಿದು ಕೂಡ ಎಂದೂ ತುಳುಕುವುದಿಲ್ಲ, ಅರ್ಧ ಮುರ್ಧ ಕೂಡನೇ ತುಳುಕೋದು. ಮಹಾತ್ಮರಾದವರು ಯಾವತ್ತು ಸದಾ ಮಹಾತ್ಮರಾಗಿ ಇರ್ತಾ ಇದ್ದಾರೆ. ಅಂತ ಮಹಾತ್ಮರು ಸಿದ್ಧಾರೂಢರ ಸನ್ನಿಧಾನಕ್ಕೆ ಬಂದರು. ಜಾತ್ರೆ ಇತ್ತು, ಆ ಜಾತ್ರೆ ಅಂಗವಾಗಿ ಬುಂದೆದ ಉಂಡಿ ಮಾಡಿದ್ರು, ಲಡ್ಡು ಮಾಡಿದ್ರು, ಮಾಡಿ ಒಂದು ಕೋಲೆ ಒಳಗಿಟ್ಟಿದ್ರು. ಅನೇಕ ಭಕ್ತರು ಹನುಮಂತ ಬಾಲದಂತೆ ಉದ್ದಾಗಿ ನಿಂತಿದ್ರು, ಭಕ್ತರು ದೂರಾಗಿ ನಿಂತಿದ್ರು. ಪಾಣೆ ಬರ್ಬೇಕಂದ್ರೆ ಬಹಳ ಕಷ್ಟ ಅಂತ ತಿಳ್ಕೊಂಡು ಸಿದ್ಧಲಿಂಗ ಮಹಾರಾಜರು ಏನಂತಾರ, ಇಷ್ಟೆಲ್ಲ ಭಕ್ತರದಾರ, ಅವರು ಸರಿಸಿ ನಾನು ಹೋಗುದು ಯಾಕ, ನೋಡಮ್ಮ ಸಿದ್ಧಾರೂಢರನ್ನೇ ನಾನೇ ಕರ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ಆ ಸಿದ್ಧಲಿಂಗ ಮಹಾರಾಜರು ಹೋಗಿ ಒಂದು ಕೆರಿ ದಂಡಿಗೆ ಕೂಂತರಂತ. ಇತ್ತ ಮಹಾಮಠದೊಳಗೆ ಸಿದ್ಧಾರೂಢರ ದರ್ಶನ ಮಾಡ್ಕೊಳ್ಕತ್ರ ಅನೇಕ ಭಕ್ತರು. ಒಬ್ಬ ಭಕ್ತನಿಗೆ ಕರೆದಂದ್ರಂತ, ಅಲ್ಯಾಕೆ ಹೋಯ್ತಿರು, ಅದೇ ಪ್ರಸಾದ ನಾ ಕೊಡ್ತೀನಿ ಬರ್ರಿ. ಏನು ಸಿದ್ಧಾರೂಢರು ಏನು ಕೊಡಕತ್ತಲ್ಲ ಪ್ರಸಾದ, ಆ ಪ್ರಸಾದ ನಾನೇ ಕೊಡ್ತೀನಿ ಬರ್ರಿ ಅಂತ ತಿಳ್ಕೊಂಡು ಏನು ಮಾಡಿದ್ರಂತ್ರಿ, ಜೋಳಿಗೆ ಒಳಗೆ ಕೈ ಹಾಕ್ತಾರ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು. ಆ ಒಂದು ಜೋಳಿಗೆ ಒಳಗೆ ಕೈ ಹಾಕಿದಾಗ ಏನಲ್ಲಿ ಪ್ರಸಾದ ಮಾಡಿದ್ರು ಅದೇ ಪ್ರಸಾದ ಇಲ್ಲಿ ಜೋಳಿಗೆ ಒಳಗೆ ಬರ್ತಿತ್ತಂತ್ರಿ. ಜೋಳಿಗೆ ಒಳಗೆ ಬಂದಿರುವಂತ ಭಕ್ತಾದಿಗಳು ಕೊಡ್ತಿದ್ರು, ಜೋಳಿಗೆ ಖಾಲಿ ಆಗದ್ರೊಳಗೆ ಮತ್ತು ಜೋಳಿಗೆ ತುಂಬುತ್ತಿತ್ತು. ಅಲ್ಲಿ ಕೋಲಿ ಖಾಲಿ ಆಗ್ಯದ, ಇಲ್ಲಿ ಜೋಳಿಗೆ ತುಂಬ್ಯಾದ. ಅಲ್ಲಿ ಕೋಲಿ ಖಾಲಿ ಆಗ್ಯದ, ಇಲ್ಲಿ ಜೋಳಿಗೆ ತುಂಬ್ಯಾದ. ಆ ಕೋಲಿ ಕೀಲಿ ಹಾಕಿದ ಒಂತಾನ ಭಕ್ತರು ಬಹಳಷ್ಟು ಅದರ, ಉಂಡಿಗಳು ಸಾಲ್ತವೆಲ್ಲ ಅಂತ ತಿಳ್ಕೊಂಡು ಬಂದು ನೋಡ್ತಾನ, ಕೀಲಿ ತೆಗೆದು ನೋಡ್ತಾನ, ಖಾಲಿ ಆಗ್ಯದ. ಭಕ್ತರು ತಂಡೋಪತಂಡವಾಗಿ ನಿಂತಾರ.
ಇಲ್ಲಿ ಬಂದು ಖಾಲಿ ಆಗ್ಯದ ಉಂಡಿ, ಪ್ರಸಾದ ಖಾಲಿ ಆಗ್ಯದ, ಭಕ್ತರು ಬಂದಾರ. ಸಿದ್ಧಾರೂಢರಿಗೆ ಬಂದು ಅಪ್ಪರು ಅಂದರಂತಾರೆ, ಭಕ್ತರು ಯಾರೋ ಬಂದು, ಯಪ್ಪ ಅಷ್ಟು ಭಯಂಕರವಾಗಿರುವಂತ ಮಹಾಪ್ರಸಾದ ಮಾಡಿದ್ದೆವು ಉಂಡಿ, ಆ ಲೊಡ್ಡು ಯಾರೋ ಕಳು ಮಾಡ್ಕೊಂಡು ಹೋಗ್ಯಾರ. ಕೀಲಿ ಯಾರ ಕೈಯಲ್ಲಿತ್ತು? ನನ್ನ ಕೈ ಒಳಗಿತ್ತು. ಕೀಲಿ ನಿನ್ನ ಕೈ ಒಳಗದ ಅಂತಂದ ಮೇಲೆ ಅವ ತಗೊಂಡು ಹೋಗ್ಯಾನ ಅಂತಂದ ಮೇಲೆ ಅವ ಬ್ಯಾರೆ ಅಲ್ಲೋ, ಅವ ಬ್ಯಾರೆ ಅಲ್ಲ, ಕೆರಿಗೆ ದಂಡಿಗೆ ಕುಂತನೊಬ್ಬ ಸಾಧು. ಸಾಧುಗ ಸಾಧು, ರಾಜನಿಗೆ ರಾಜ, ಮಹಾರಾಜನಿದ್ದಾನೆ. ಅವ ಬ್ಯಾರೆ ಅಲ್ಲೋ, ಬ್ಯಾರೆ ದೂರಲ್ಲೋ, ಲಚ್ಚಾಣ ಸಿದ್ಧಲಿಂಗ ಮುತ್ಯಾರು ಬಂದಾರು ಅಂತ ತಿಳ್ಕೊಂಡು ಇಲ್ಲಿ ತಿಳ್ಕೊಂಡ್ರಂತ್ರಿ. ಯಾರಿ? ಸಿದ್ಧಾರೂಢರು. ಯಾವಾಗ ನನ್ನ ಸನ್ನಿಧಾನಕ್ಕೆ ಬಂದಿದ್ದ, ನನ್ನ ಸನ್ನಿಧಾನಕ್ಕೆ ಬಂದಾಗ ನಾ ಕರೆಯುವಂತ ಭಾಗ್ಯ ನಾ ಪಡ್ಕೊಳ್ಳಲಿಲ್ಲ. ಎಂಥ ಅನ್ಯಾಯ ಆಯಿತು. ನನ್ನಪ್ಪನನ್ನ ಸಿದ್ಧಲಿಂಗ ಮುತ್ಯಾನನ್ನ ಈ ಹುಬ್ಬಳ್ಳಿ ಶಾರದೊಳಗೆ ಬಾಜಿ ಭಜತ್ರಿ ಕನ್ನಡಿಯೊಂದಿಗೆ ಕರ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಎಲ್ಲಾ ಭಕ್ತಾದಿಗಳು ಹೇಳ್ತಾರಂತೆಪ್ಪ, ಲಚ್ಚಾಣದ ಸಿದ್ಧಲಿಂಗ ಮುತ್ಯವರು ಬಂದಾರ. ಬಂತನಾಳ ಶಿವಯೋಗಿಯಾಗಿರುವಂತ ಶಂಕರಲಿಂಗ ಗುರುಗಳ ದರ್ಶನವನ್ನು ಪಡೆದುಕೊಂಡು ವಿಶ್ವಕರ್ಮರ ಮನೆತನ ಹುಟ್ಟಿ ಕಕ್ಕಳ ಮೇಲಿ ಒಳಗೆ 63 ಮಹಾಮಂಟಪ ಪೂಜೆಯನ್ನು ಮಾಡಿ ಬೇಡಿ ಬಂದಿರುವಂತ ಭಕ್ತಾದಿಗಳಿಗೆ ಕಾಡದೆ ನೀಡಿರುವಂತ ಪುಣ್ಯಾತ್ಮ ಸಿದ್ಧಲಿಂಗ ಮಹಾರಾಜರು ಹುಬ್ಬಳ್ಳಿಗೆ ಬಂದಾರೋ. ನೀವು ಲಚ್ಚಾಣಕ್ಕೆ ಹೋಗೋದು ಬೇಕಾಗಿಲ್ಲ, ಲಚ್ಚಾಣದ ಕೀರ್ತಿ ಇಲ್ಲಿ ಬಂದದು ನಡ್ರಿ ಅಂತ ತಿಳ್ಕೊಂಡು ಕೆರಿದಂಡಿಗೆ ಬಂದಾಗ ನೋಡ್ತಾರ ಎಷ್ಟು ಮಂದಿ ಸಿದ್ಧಾರೂಢರ ಮಠದಾಗಿತ್ತು ಅಷ್ಟು ಮಂದಿ ಆ ಕೆರಿದಂಡಿಗಿತ್ತಂತ್ರಿ. ಬಂದು ನೋಡ್ತಾ ಇದ್ದಾರೆ ಸಿದ್ಧಾರೂಢರು. ಇಬ್ಬರು ಅಪ್ಪಿಕೊಳ್ತಾ ಇದ್ರು, ಸಿದ್ಧಾರೂಢರು ಮತ್ತು ಸಿದ್ಧಲಿಂಗ ಮುತ್ಯವರು. ಸಿದ್ಧಲಿಂಗ ಮುತ್ಯವರು ಸಿದ್ಧಾರೂಢರು ಅಪ್ಪಿಕೊಂಡು ಒಬ್ಬರಿಗೊಬ್ಬರು ಕುಶಲ ಸಂಭಾಷಣೆಯನ್ನು ಮಾತಾಡ್ತಾ ಇದ್ದಾರೆ. ಯೋಗಕ್ಷೇಮವನ್ನು ಮಾತಾಡ್ತಿರುವಾಗ ಆ ಹುಬ್ಬಳ್ಳಿ ಒಳಗೆ ಎಲ್ಲೆಲ್ಲ ಗಲ್ಲಿಗಳದವು, ಶ್ರೇಷ್ಠ ಹೋಗಿರುವಂಥ ಗಲ್ಲಿ, ಆ ರಾಜ ಬೀದಿ ಒಳಗೆ ಮೆರವಣಿಗೆ ಮಾಡುತ್ತಾ ಬಂದು ಆ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರ ಮಠದೊಳಗೆ ಕುಂತಾರ. ಉಭಯರು, ಅವರು ಬಟ್ಟಿ ಇಲ್ಲ ಸಿದ್ಧಾರೂಢರು, ಅವರು ಒಂದು ಲಂಗೋಟಿ, ಇವರು ಒಂದು ಲಂಗೋಟಿ. ಮಹಾತ್ಮರು ಲಂಗೋಟಿ ಮೇಲೆ ಇರುವಂತವರು ಇಬ್ಬರು ಒಂದೇ ರೂಪವಾಗಿ ಕಾಣುತ್ತಿದ್ರಂತ. ಒಂದೇ ಅವತಾರಿಗಳು. ಸಿದ್ಧಾರೂಢರು ಬೇರೆ ಅಲ್ಲ, ಸಿದ್ಧಲಿಂಗ ಮುತ್ಯ ಬೇರೆ ಅಲ್ಲ, ಸಿದ್ಧಲಿಂಗ ಮುತ್ಯ ಬೇರೆ ಅಲ್ಲ, ಸಿದ್ಧಾರೂಢರು ಬೇರೆ ಇಲ್ಲ ಅಂತ ತಿಳ್ಕೊಂಡು ಅನೇಕ ವರ್ಷಗಳ ಪರ್ಯಂತರವಾಗಿ ಆ ಸಿದ್ಧಾರೂಢರ ಸನ್ನಿಧಾನ ಒಳಗೆ ಸಿದ್ಧಲಿಂಗ ಮುತ್ಯ ಇರುತ್ತಿರುವಾಗ ಸಿದ್ಧಲಿಂಗ ಮುತ್ಯ ಸಿದ್ಧಾರೂಢರು ಸಂಚಾರ ಮಾಡುತ್ತಾ ಎಲ್ಲಿಗೆ ಬಂದರು ಅಂತಂದ್ರೆ ಶಿರಸಿ ಮಾರಮ್ಮ ದೇವಿಯ ಸನ್ನಿಧಾನಕ್ಕೆ ಬರ್ತಾ ಇದ್ರಿ. ಆ ಶಿರಸಿ ಮಾರಮ್ಮ ದೇವಿಯ ಸನ್ನಿಧಾನಕ್ಕೆ ಬಂದಾಗ ದೇವಿಯ ದರ್ಶನವನ್ನು ಪಡ್ಕೊಂಡ್ರು. ಉಭಯರು ಕೂಡಿಕೊಂಡು ಸಿದ್ಧಾರೂಢರು ಮತ್ತು ಸಿದ್ಧಲಿಂಗ ಮುತ್ತವರು ದರ್ಶನ ಮಾಡಿಕೊಂಡು ಗುಡಿಯಾಗ ಕುಂತಿದ್ರು. ಆ ಗುಡಿ ಒಳಗೆ ಕುಂತಾಗ ಒಬ್ಬ ಭಕ್ತ ಬರ್ತಾನಂತ. ಯಪ್ಪ, ನಮ್ಮ ಮನೆಯೊಳಗೊಂದು ಆಕಳ ಅದ, ಅದು ಆಕಳ ಈಯುವಂಥ ಸಮಯ ಅದ, ಇನ್ನೇನು ಈಗೂ ಆಗೋ ಜನ್ಮ ನೀಡುವಂಥ ಸಮಯ ಅದ. ಅದು ಹೆಣ್ಣು ಕರ ಹುಟ್ಟುತ್ತದೇನು ಗಂಡು ಕರ ಹುಟ್ಟುತ್ತದೆ ಅಂತ ತಿಳ್ಕೊಂಡು ಯಾರಿಗೆ ಬಂದು ಕೇಳಿದ್ರು ಅಂತ ಸಿದ್ಧಾರೂಢರು ಬಂದು ಕೇಳಿದ್ರಂತ. ಯಪ್ಪ, ತಾವು ಸಾಧುಗಳು ಇದ್ದಂತೆ ಕಾಣುತ್ತದ, ನಮ್ಮ ಮನೆಯೊಳಗೊಂದು ಆಕಳ ಅದ, ಇನ್ನು ಕೆಲವೇ ಸಮಯದ ಒಳಗೆ ಅದು ಜನ್ಮ ನೀಡ್ತದ, ಅದು ಹೆಣ್ಣು ಕರ ಕೊಡ್ತದೋ ಏನು ಗಂಡು ಕರು ಕೊಡ್ತದ ಅಂತಂದಾಗ ಅವಾಗ ಸಿದ್ಧಾರೂಢರು ಅಂತಾರೆ, ಯಪ್ಪ ಅದು ಗಂಡು ಕರು ಕೊಡ್ತದ. ಆಯ್ತು, ಅಲ್ಲಿ ತಿಳ್ಕೊಂಡು ಬಂದ. ಇನ್ನೊಬ್ಬ ಸಾಧು ಕುಂತಾನ, ಇವನಂಗೆ ಲಂಗುಟಿ ಹಾಕ್ಯಾನ. ಆ ಸಾಧು ಏನು ಉತ್ತರ ಕೊಡ್ತಾನಂತ ತಿಳ್ಕೊಂಡು ಇನ್ನೊಬ್ಬ ಸಾಧು, ಯಾರು ಸಾಧುವಿಗೆ ಸಾಧು ಮಹಾರಾಜ ಯಾರು ಅಂತಾರೆ, ಸಿದ್ಧಲಿಂಗ ಮುತ್ಯನ ಸನ್ನಿಧಾನಕ್ಕೆ ಬಂದ. ಮುತ್ತವ್ರೆ, ನಮ್ಮ ಮನ್ಯಾಗ ಒಂದು ಆಕಳ ಅದ, ಅದು ತುಂಬು ಗರ್ಭಿಣಿ ಅದ, ಇನ್ನು ಈಗೂ ಆಗು ಹೆರಿಗೆ ಆಗುವಂಥ ಸಮಯ ಅದ, ಅದು ಏನು ಕೊಡ್ತದ, ಹೆಣ್ಣು ಕರು ಕೊಡ್ತದೋ ಏನು ಗಂಡು ಕರು ಕೊಡ್ತದೋ?
ಅವ್ರು ಹೇಳಿದ್ರು ಯಾರು ಸಿದ್ಧಲಿಂಗ ಮುತ್ತವ್ರಪ್ಪ, ಅದು ಹೆಣ್ಣು ಕರು ಕೊಡುತ್ತದ. ಇವ ನಗ್ಲಕತ್ತ, ಇವು ಸಾಧುಗಳಿಗೆ ತಲೆ ಕೆಟ್ಟದ. ಅವ ಒಂದು ಹೇಳ್ತಾನ, ಇವ ಒಂದು ಹೇಳ್ತಾನ. ಇವು ಎಲ್ಲಿಂದ ಬಂದಿರ್ಬೋದು ಸಾಧು ಅಂತ ತಿಳ್ಕೊಂಡು ಮನಸ್ಸು ಕಿಂಕರ ಭಾವನೆ ಮಾಡಿಕೊಂಡ, ಮನಸ್ಸು ಸಣ್ಣದು ಮಾಡಿಕೊಂಡು ಮನೆಗೆ ಬಂದ. ಆಕಳ ಆಗ ಈತ ಇತ್ತು, ನೋಡ್ತಾ ಇದ್ದಾನೆ ಯಾವ ಸಾಧುನ ಮಾತು ಶ್ರೇಷ್ಠ ಆಗ್ತದೆ ಅಂತ ತಿಳ್ಕೊಂಡು. ಯಾವಾಗ ಆಕಳು ಮೊದಲಿಗೆ ಏನು ಮಾಡಿತ್ರಿ, ಈತು ಅದು ಯಾವುದು ಅಂತಾರೆ, ಹೋರಿಗರ ಈತು. ಅವಾಗಂತಾರ ಅವಂದ ಮೊದಲಿನ ಸಾಧುಗೇನು ಬಿಟ್ಟಾಗಿದ್ನಲ್ಲ ಅದು ಮಾತು ಸತ್ಯ ಅಂತ ತಿಳ್ಕೊಂಡ. ಆ ಇನ್ನೊಬ್ಬ ಸಾಧುನ ಮಾತು ವ್ಯರ್ಥ ಅಂತ ತಿಳ್ಕೊಂಡ. ಇನ್ನೇನು ಆ ಸಾಧುಗೆ ಹೋಗಿ ಭೇಟಿ ಆಗ್ಬೇಕು ಅನ್ನೋದೊಳಗೆ ಇನ್ನೊಂದು ಕರ ಬರ್ತಾ ಇತ್ತು ಆ ತಾಯಿ ಗರ್ಭದಿಂದ. ಆ ಆಕಳು ಇನ್ನೊಂದು ಕರುವಿಗೆ ಜನ್ಮ ನೀಡುತ್ತಿತ್ತು. ಆ ಆಕಳು ಇನ್ನೊಂದು ಕರುವಿಗೆ ಜನ್ಮ ನೀಡುತ್ತಿರುವಾಗ ಇದು ಏನಿರಬಹುದು ಅಂತ ತಿಳ್ಕೊಂಡು ನೋಡ್ತಾ ಇದ್ದಾನೆ, ಅದು ಹೆಣ್ಣು ಕರುವಿತ್ತು. ಅವಾಗ ಮತ್ತೆ ತಿಳ್ಕೊಂಡ, ಆ ಇಬ್ಬರು ಸಾಧು ಅವರು ಸಾಧುಗಳಲ್ಲ, ಸಾಧು ವೇಷವನ್ನು ತಾಳಿಕೊಂಡು ಈ ನರಮಾನವರ ರೂಪವನ್ನು ತಾಳಿಕೊಂಡು ಹರಮಾನವರಾಗಿ ಬಂದಾರ. ಅವರು ಸಾಕ್ಷಾತ್ ಮಹಾತ್ಮರು ಯಾರು ಇರ್ಬೋದು ಅಂತ ತಿಳ್ಕೊಂಡು ಬಂದು ನೋಡುತ್ತಾ ಇದ್ದಾರೆ. ಯಪ್ಪ ತಾವು ಯಾರು, ತಮ್ಮ ಹೆಸರು ಏನು ಅಂತಂದಾಗ, ಯಪ್ಪ ಅವಾಗ ಸಿದ್ಧಾರೂಢ ಹೇಳ್ತಾರೆ, ನನ್ನ ಹೆಸರು ಸಿದ್ಧಾರೂಢ, ಇವ ಲಚ್ಚಾಣದ ಸಿದ್ಧಲಿಂಗ ಮುತ್ಯ ಅಂತ ತಿಳ್ಕೊಂಡಾಗ ಆ ಇಬ್ಬರನ್ನು ಕಂಡು ಆ ಭಕ್ತ ಶಿರಸಾಷ್ಟಾಂಗ ನಮಸ್ಕಾರ ಹಾಕಿದಂತೆ. ಯಪ್ಪ ತಮ್ಮ ವಾಣಿ ಎಂದೂ ನಿಷ್ಫಲವಾಗಿಲ್ಲ. ನಾನು ಆಗಲೇ ಬಂದು ಕೇಳಿದಾಗ ಆ ಒಂದು ಆಕಳ ಏನು ಜನ್ಮ ನೀಡುತ್ತಂತಂದಾಗ ನೀವು ಹೇಳಿದ್ದು ಗಂಡು ಓರಿಗರ ಹುಟ್ಟಿತ್ತು ಯಪ್ಪ. ಯಪ್ಪ ನೀವು ಹೇಳಿದ್ರಿ ಅದು ಹೆಣ್ಣು ಗರುವಾಗಿ ಹುಟ್ಟಿದೆ. ಯಪ್ಪ ತಾವು ಅಂತರ್ಜ್ಞಾನಿಗಳು, ತಾವು ಮಹಾತ್ಮರು, ತಾವು ಬಂದು ನಮ್ಮ ಮನೆಯೊಳಗೆ ಪಾದ ಇಡಬೇಕು, ಪಾವನವನ್ನುಗೊಳಿಸಬೇಕು ಅಂತ ತಿಳ್ಕೊಂಡು ಆ ಭಕ್ತನ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಆ ಭಕ್ತರಿಗೆ ಸಂತಾನ ಭಾಗ್ಯವಿರಲಿಲ್ಲ. ಯಪ್ಪ ಚಿಂತೆ ಮಾಡದಿರು ಬರೋ ವರ್ಷದೊಳಗೆ ಅವಳಿ ಜವಳಿ ಮಗ ಹುಟ್ಟಿ ಬರ್ತಾ ಇದೆ. ಆ ಗಂಡು ಮಗು ಹುಟ್ಟಿದು ಅಂತಂದ್ರೆ ಅವಾಗ ಹೇಳ್ತಾ ಇದಾರೆ ಸಿದ್ಧಲಿಂಗ ಮುತ್ಯರು ಅಂತಾರ, ನೀ ಸಿದ್ಧಾರೂಢ ಅಂತ ಕರಿ ಅಂತ ಸಿದ್ಧಲಿಂಗ ಮುತ್ಯ ಅಂತಾನ. ಅವಾಗ ಸಿದ್ಧಾರೂಢ ಅಂತಾರ, ಇಲ್ಲ ಮೊದಲಿಗೆ ಹುಟ್ಟಿರುವಂತ ಮಗನನ್ನ ನಿನ್ನ ಸಿದ್ಧಲಿಂಗ ಮುತ್ಯ ಅಂತ ಕರಿ ಅಂತ ತಿಳ್ಕೊಂಡು ಇಬ್ರು ಹೇಳ್ತಾ ಇದಾರೆ. ಆ ಭಕ್ತನಿಗೆ ಗೊಂದಲ ಆಯ್ತು. ಯಪ್ಪ ಏನೇ ಆಗಲಿ ನಿಮ್ಮ ಕೃಪೆಯಿಂದ ಹುಟ್ಟಿರುವಂತಹ ಕೂಸುಗಳಿಗೆ ಸಿದ್ಧಾರೂಢ ಮತ್ತು ಸಿದ್ಧಲಿಂಗ ಮುತ್ಯ ಅಂತ ತಿಳ್ಕೊಂಡು ಕರಿತೀನಿ ಅಂತ ಹೇಳಿದಾಗ ಬರುವ ವರ್ಷದ ಒಳಗೆ ಅವರು ಗಂಡು ಸಂತಾನ ಭಾಗ್ಯವನ್ನು ಪಡ್ಕೊಂಡ್ರು. ಸಿದ್ಧಾರೂಢರು ಮತ್ತು ಆ ಒಂದು ಸಿದ್ಧಲಿಂಗ ಮುತ್ಯ ಅಂತ ತಿಳ್ಕೊಂಡು ಹೆಸರಿಟ್ಟು ಕರೀತಾ ಇದ್ರೆ ಹೀಗೆ ಒಂದಲ್ಲ ಎರಡಲ್ಲ ಸಂಚಾರ ಮಾಡುತ್ತಾ ಮುಂದೆ ಬರ್ತಾ ಇದ್ರೆ ಎಲ್ಲಿಗೆ ಅನ್ನೋಕ್ಕಿಂತ ಮುಂಚೆ